ನಮ್ ಡ್ರೈವರ್ ಎಲ್ಲಿ ಹೋದ್ರು? ಸುರೇಶ್ ಅವರೇ ಎಲ್ಲಿದ್ದೀರಾ? ಮೇಡಮ್, ಅದು ನಮ್ಮ ಮನೆಯವ್ರಿಗೆ ತುಂಬಾನೇ ಸೀರಿಯಸ್ ಆಗ್ಬಿಟ್ಟಿದೆ. ಅದಕ್ಕೆ ಹಾಸ್ಪಿಟಲ್ ಕರ್ಕೊಂಡು ಬಂದಿದೆ. ಸಾರಿ ಮೇಡಮ್, ನಿಮ್ಗೆ ಹೇಳ್ದೆ ಬಂದಿದ್ಕೆ. ಗಾಬರಿಲಿ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಓಡ್ ಬಂದ್ಬಿಟ್ಟೆ ಮೇಡಮ್. ಹೌದಾ? ಅಷ್ಟೊಂದ್ ಸೀರಿಯಸ್ ಆಗಿದ್ಯಾ? ಹೌದು ಮೇಡಮ್. ಹಾಗಿದ್ರೆ ಒಂದ್ ಕೆಲ್ಸ ಮಾಡಿ, ನೀವು ಬಂದು ಗಾಡಿ ತಗೊಂಡ್ ಹೋಗಿ. ನಾನು ಇಲ್ಲೇ ಎಲ್ಲಾದ್ರೂ ಆಟೋ ಸಿಗುತ್ತಾ ಅಂತ ನೋಡಿ ಅದ್ರಲ್ಲಿ ಹೋಗ್ಬಿಡ್ತೀನಿ. ಅಯ್ಯೋ, ನೀವ್ಯಾಕೆ ತೊಂದರೆ ತಗೊಂತೀರಾ ಮೇಡಮ್? ಅಯ್ಯಯ್ಯೋ ಪರವಾಗಿಲ್ಲ, ನೀವ್ ಬಂದ್ ಗಾಡಿ ತಗೊಂಡ್ ಹೋಗಿ, ನಾನ್ ಮ್ಯಾನೇಜ್ ಮಾಡ್ತೀನಿ. ನಿಮ್ಗೊಂದಷ್ಟು ಅಮೌಂಟ್ ಹಾಕಿರ್ತೀನಿ, ಫ್ಯಾಮಿಲಿನ ಚೆನ್ನಾಗಿ ನೋಡ್ಕೊಳ್ಳಿ, ಆಯ್ತಾ? ಸರಿ ಮೇಡಮ್. ಸ್ವಲ್ಪ ಬೇಗ ಬನ್ನಿ. ಓಕೆ ಮೇಡಮ್. ಹಾ. ಇಲ್ಲಿ ಆಟೋ ಎಲ್ಲಿ ಸಿಗುತ್ತೆ ಅಂತ ಗೊತ್ತಿಲ್ಲ ಅಲ್ವಾ? ಅಣ್ಣ, ಹೇಳಿ ಮೇಡಮ್. ಇಲ್ಲಿ ಹತ್ರದಲ್ಲಿ ಎಲ್ಲಾದ್ರೂ ಹೋಟೆಲ್ ಅಥವಾ ಆಟೋ ಸ್ಟ್ಯಾಂಡ್ ಇದೆಯಾ? ಮುಂದೆ ಹೋಗ್ಬೇಕ್ರಿ ಮೇಡಮ್ ಅವರ. ಮುಂದೆ ಹೋದ್ರೆ ಐತ್ರಿ. ಇಲ್ಲಿಂದ ಎಷ್ಟು ದೂರ ಆಗ್ಬೋದು? ತುಂಬಾ ದೂರ ಐತ್ರಿ ಮೇಡಮ್ ಅವರ. ಹಿಂಗೆ ನೇರ ಹೋದ್ರೆ ಸಿಕ್ತೈತ್ರಿ. ಅಲ್ಲಿ ಹೋದ್ರೆ ಹೋಟ್ಲ್ ಇದೆಯಾ? ಹೌದ್ರಿ ಮೇಡಮ್ ಅವರ, ಅಲ್ಲಿ ಹೋಟೆಲ್ ಐತಿ. ಥ್ಯಾಂಕ್ ಯು. ಸರಿ ಮೇಡಮ್ ಅವರ, ನಾ ಹೊಡ್ತೀನಿ. ಇವರು ಪಲ್ಲವಿ ಅವ್ರ ತರ ಕಾಣಿಸ್ತಿದಾರಲ್ಲ. ಓ, ಅವರೇ ಅನ್ಸುತ್ತೆ. ಹಾಯ್. ಹಾಯ್. ಆ ವಾರ್ಡ್ ನಂಬರ್ 3 ಪೇಷಂಟ್ನು ಡಿಸ್ಚಾರ್ಜ್ ಮಾಡ್ಬಿಡಿ ಇವತ್ತು. ಓಕೆ ಸರ್. ಹಲೋ, ನಾನ್ ಮಲ್ಲೇಶ್ ಮಾತಾಡ್ತಿದ್ದೀನಿ, ಹೇಳಿ. ಮಲೇಶ್ ಅವರೇ, ನಾನು ಗೀತಾ. ಅದೇ ಅವತ್ ನಿಮ್ ಹಾಸ್ಪಿಟಲ್ಗೆ ನಮ್ ಪಾಪುನ್ ಕರ್ಕೊಂಡ್ ಬಂದಿದ್ನಲ್ಲ, ಅನು, ಬ್ಲಡ್ ಟೆಸ್ಟಿಗೋಸ್ಕರ. ಓ, ನೆನ್ಪಾಯ್ತು. ನಮ್ ದೇವ್ರು ಭೀಮಾಂಬಿಕಾ ಕಡೆಯವ್ರಲ್ವಾ? ಹೌದು, ಗೀತಾ ಅಂತ ನನ್ನ ಹೆಸರು. ಪಲ್ಲವಿ ಮತ್ತೆ ಅನ್ನೋದು ರಿಪೋರ್ಟ್ ಬಂತಾ? DNA ಟೆಸ್ಟ್ ಮಾಡಿದ ತಕ್ಷಣ ರಿಪೋರ್ಟ್ ಬರೋದಿಲ್ಲ ಮೇಡಮ್ ಅವರೇ. ಹಾಗಾದ್ರೆ ಯಾವಾಗ ಬರುತ್ತೆ ಅಂತ ಏನಾದ್ರೂ ಐಡಿಯಾ ಇದೆಯಾ ಸರ್? ಇನ್ನೊಂದ್ 2 ದಿನ ಬೇಕಾಗ್ಬೋದು. ಇನ್ನು 2 ದಿನನಾ ಸರ್? ಬೇಗ ಬರೋ ತರ ಏನಾದ್ರೂ ಮಾಡಿ ಸರ್. ಇಲ್ಲಮ್ಮ, ಲ್ಯಾಬ್ನವರು ಒಂದ್ ಟೈಮ್ ಕೊಟ್ಟಿರ್ತಾರೆ, ಆ ಟೈಮ್ಗೆ ರಿಪೋರ್ಟ್ ಬರುತ್ತೆ. ಐ ಪ್ರೊಫೈಲ್ ಕೇಸ್ ಅಂದ್ರೆ ಬೇಗ ಬರುತ್ತೆ, ಇದು ಆ ತರ ಕೇಸ್ ಅಲ್ವಲ್ಲ. ಇನ್ 2 ಡೇಸ್ ಅಲ್ಲಿ ಪಕ್ಕಾ ಬರುತ್ತಾ ಸರ್? ಲ್ಯಾಬ್ನವ್ರ ಟೈಮ್ ಹೇಳಿದ್ಮೇಲೆ ಮಿಸ್ ಆಗಲ್ಲಮ್ಮ, ಪಕ್ಕ ಬರುತ್ತೆ. ಭೀಮಾಂಬಿಕಾ ಅವ್ರಿಗೆ ಇದು ಹೇಳಿ. ಸರಿ ಸರ್, ಆಯ್ತು. ದೇವ್ರೆ, ಇನ್ 2 ದಿವಸದಲ್ಲಿ DNA ರಿಪೋರ್ಟ್ ಬರುತ್ತೆ. ಅನು ಯಾರ ಮಗಳು ಅಂತ ಗೊತ್ತಾಗತ್ತೆ. ಅನು ಪಲ್ಲವಿ ಮಗಳಲ್ಲ ಅಂತಾನೆ ಬರ್ಲಿ ದೇವ್ರೆ. ಆ ತರ ಆದ್ರೆ ಭೀಮಾಂಬಿಕಾ ಅವರು ನಂಗೆ ಬಿಸ್ನೆಸ್ ಕೊಡ್ತಾರೆ, ಆಗ ನಾನು ಲೈಫಲ್ಲಿ ಸೆಟ್ಲ್ ಆಗ್ಬೋದು. ಪ್ಲೀಸ್ ದೇವ್ರೆ, ಇದೊಂದ್ ಸರ್ತಿ ನನ್ ಮೇಲ್ ದಯ ತೋರ್ಸೋ. ಅನು ಪಲ್ಲವಿ ಮಗಳಲ್ಲ ಅಂತಾನೆ ಬರ್ಲಿ. ಅವ್ವ, ಅವರ ಯಾರು? ನಾನ್ರಿ ಅವರ ಮಾದ್ವಿ. ಓ, ಮಾಧವಿನ. ಬಾ ಕೂತ್ಕೋ.
ಚೆನ್ನಾಗಿದೀಯ ತಾಯಿ? ನಾನ್ ಚೆನ್ನಾಗಿದ್ದೀನ್ರಿ. ನೀವ್ ಹೇಗಿದ್ದೀರಿ? ನೀನ್ ಚೆನ್ನಾಗಿರ್ಬೇಕು. ಮಾಧವಿ, ನೀ ಚಿಂತೆ ಮಾಡ್ಬೇಡವ್ವ, ಎಲ್ಲ ಒಳ್ಳೇದಾಗತ್ತೆ. ವಾರ್ಡೇನಾಗೆಲ್ಲ ಆರಾಮಲ್ಲ? ನೀವ್ ನನಗ್ ಸಿಗ್ದ ಹೋಗಿದ್ರ ನಿಮ್ ಮಗ ಧರ್ಮಣ್ಣ ಭೀಮಾಂಬಿಕಾ ಹತ್ರ ಎಲ್ಲ ವಿಷಯನೂ ಹೇಳ್ಬಿಡ್ತಿದ್ದ. ಆಗ ನನ್ನನ್ನ ಕತ್ತರಿಸಿ ಬಿಸಾಕ್ತಿದ್ರು ವಾಡೆ ಮಂದಿ. ನಾನಿವತ್ತು ಜೀವಂತವಾಗಿದ್ದೀನಿ ಅಂದ್ರ ಅದಕ್ ಕಾರಣ ನೀವು ಧರ್ಮಣ್ಣನ್ ಸುಮ್ನಿರ್ಸಿದ್ದಕ್ಕ ನನ್ ಪ್ರಾಣ ಉಳ್ದೈತಿ. ಬಾಳ ಉಪಕಾರ ಆಯ್ತು ನಿಮ್ಮಿಂದ. ಆಯಸ್ಸಿನ ವಿಚಾರ ನರ್ಮನ್ಸನ್ ಕೈಲಿ ಇರಂಗಿಲ್ಲ ಕುಸೆ. ಹಿಂಗ್ ಹೇಳ್ತೀನಿ ಅಂತ ಬೇಜಾರ್ ಪಟ್ಕೋಬೇಡ. ಅಯ್ಯೋ, ಬೇಜಾರೇನಿಲ್ರಿ, ಹೇಳ್ರಿ. ಆ ಭೀಮಾಂಬಿಕೆ ಕಡೆಯಿಂದ ನಿನ್ ಜೀವನದಾಗ ಆಗ್ಬಾರ್ದಾಗೈತಿ. ಆ ದೇವ್ರೇ ಬಂದ್ರು ಅದನ್ನ ಸರಿ ಮಾಡಕ್ ಆಗಂಗಿಲ್ಲ. ಅಂಥದ್ರಾಗ ನೀನು ಸೇಡು ಕಿಚ್ಚು ಅಂತ ಹೋದ್ರೆ ಇವತ್ತಲ್ಲ ನಾಳೆ ನೀ ಸತ್ತೇ ಹೋಗ್ತಿ. ಅವ್ರು ಖಂಡಿತ ನಿನ್ನ ಜೀವಂತ ಉಳ್ಸಂಗಿಲ್ಲ ಕಣವ. ಬ್ಯಾಡ, ಬಿಟ್ಬಿಡು, ಇದೆಲ್ಲ ಇಲ್ಗೆ ಬಿಟ್ಬಿಡು. ಇಲ್ಲವಾ, ನಾನು ಆ ಭೀಮಾಂಬಿಕಾ ಸೋಲ್ನ ನೋಡ್ಲೇಬೇಕು ಅಂತ ಅಣ್ಣನ ಹತ್ರ ಸಂಕಲ್ಪ ಮಾಡಿದ್ದೀನಿ. ನೆನ್ಪಿರ್ಲಿ ಮಾಧ್ವಿ, ಆ ಭೀಮಾಂಬಿಕಾ ಸೋಲೆ ನಿನ್ ಸಾವು. ಏನ್ ಮೇಡಮ್, ನಟರಾಜ ಸರ್ವಿಸಾ? ಪಾದಯಾತ್ರೆ. ಎರಡೂ ಒಂದೇ. ಅದ್ ಸರಿ, ನಿಮ್ ಕಾರ್ ಎಲ್ಲಿ? ಅದು ನಮ್ ಡ್ರೈವರ್ ಮನೇಲಿ ಯಾರಿಗೋ ಹುಷಾರಿಲ್ಲಂತೆ, ಹಾಗಾಗಿ ಕಾರ್ ಸಮೇತ ಅವ್ರನ್ನ ಮನೆಗ್ ಕಳಿಸ್ದೆ. ಪಾಪ, ನಾನೊಂದ್ 2 ಕಿಲೋಮೀಟರ್ ಆಯ್ತು ನಡ್ಕೊಂಡ್ ಬರ್ತಾನೇ ಇದ್ದೀನಿ. ಏನ್ ರಾಯದುರ್ಗನೋ ಏನೋ ಒಂದು ಆಟೋ ಕೂಡ ಸಿಕ್ತಿಲ್ಲ ನನಗೆ. ಒಂದ್ ಕೆಲ್ಸ ಮಾಡಿ, ನೆಕ್ಸ್ಟ್ ನೀವು ಆಫೀಸ್ಗೆ ಹೋದ್ ಕೂಡ್ಲೆ ಒಂದ್ ಆರ್ಡರ್ ಹೊರಡ್ಸ್ಬಿಡಿ. ರಾಯದುರ್ಗದಲ್ಲಿ ಬೆಳಗ್ಗೆಯಿಂದ ರಾತ್ರಿವರೆಗೂ ಆಟೋಗಳು ಓಡಾಡ್ತಾನೆ ಇರ್ಬೇಕು ಅಂತ. ಅಲ್ಲ, ನನ್ ಕಷ್ಟ ನನಗೆ ನೀವ್ ನಗ್ತಿದ್ದೀರಾ? ಹಾಗಲ್ಲ ಮೇಡಮ್, ನನ್ ಫೋನ್ ನಂಬರ್ ಇತ್ತು ತಾನೆ, ನನ್ಗೊಂದ್ ಫೋನ್ ಮಾಡಿದ್ರೆ ನಾನೇ ಬರ್ತಿದ್ದೆ. ಈ ಏರಿಯಾ ನಮ್ಮ ಮನೆಗ್ ತುಂಬಾ ಹತ್ರ. ಓ, ಕಾಲ್ ಮಾಡಿದ್ರೆ ನಿಜವಾಗ್ಲೂ ಬರ್ತಿದ್ರಾ? ನಿಜವಾಗ್ಲೂ ಬರೋದು ಸುಳ್ಳಾಗ್ ಬರೋದು ಅಂತ ವೆರೈಟಿ ಬೇರೆ ಇದೆಯಾ? ಆಯ್ತು ಬಿಡಿ. ಈಗ ಎನಿವೇ ನಿಮ್ಮನ್ನ ಆಫೀಸಿಗೆ ಡ್ರಾಪ್ ಮಾಡ್ತೀನಿ ಅಂದ್ರೆ ಬೇಡ ಅಂತೀರಾ? ಹೋಗ್ಲಿ, ಅಲ್ಲಿ ಮುಂದೆ ಆಟೋ ಸ್ಟ್ಯಾಂಡ್ ಇದೆ, ಡ್ರಾಪ್ ಮಾಡ್ತೀನಿ ಬನ್ನಿ. ಇವಾಗ ಆಟೋ ಎಲ್ಲ ಬೇಡ, ನನಗ್ ಸುಸ್ತಾಗಿದೆ, ಹಶ್ವಾಗ್ತಿದೆ ನನಗೆ. ಅಲ್ಲ ಮೇಡಮ್, 2 ಹೆಜ್ಜೆ ಹಾಕಿದ್ದಕ್ಕೆ ಬೆಳಿಗ್ಗೆ ತಿಂದಿರೋ ತಿಂಡಿ ಇವಾಗ ಕರ್ಗೋಯ್ತಾ? ಈ ಮೆಡಿಕಲ್ ಫೀಲ್ಡ್ಗೆ ನಿಮ್ ಜೀರ್ಣ ಶಕ್ತಿ ಒಂದ್ ಸವಾಲಾಗಿರತ್ ನೋಡಿ. ನಾನ್ ಬೆಳಿಗ್ಗೆ ಏನ್ ತಿಂಡಿ ತಿಂದಿಲ್ಲ, ಹಾಗೆ ಬಂದಿದ್ದೆ. ಸರಿ ಬನ್ನಿ, ಹೋಟ್ಲ್ಗೆ ಹೋಗೋಣ. ಬೇಡ, ನಿಮಗೆ ಯಾಕೆ ತೊಂದ್ರೆ, ನಾನು ಹಾಗೆ ನಡ್ಕೊಂಡು ಹೋಗ್ತೀನಿ. ಮೇಡಮ್, ಈ ರಸ್ತೆಯಲ್ಲಿ ಇನ್ನು 2 ಕಿಲೋಮೀಟರ್ ನಿಮ್ಗೆ ಏನು ಸಿಗಲ್ಲ, ಕುಡಿಯಕ್ ನೀರು ಸಿಗಲ್ಲ. ಬನ್ನಿ ನನ್ ಜೊತೆ ಸುಮ್ನೆ. ಹೌದಾ? ಇನ್ನು ಕಣಿ ಕೇಳಿ, ಬನ್ರಿ.